ದೇವರೇ, ವಾಕ್ಯಗಳನ್ನು ಧ್ಯಾನ ಮಾಡೋ ಭಾಗ್ಯವನ್ನು ನಮ್ಗೆ ಕೊಟ್ಟಿದ್ದೀರಾ. ಈ ದಿನದಲ್ಲಿ ಬೆಳಗ್ಗೆ ಕೂಡ ದೇವರೇ ನಮಗೆ ನೀವು ಕಲಿಸಲಿರುವ ಕಾರ್ಯಗಳನ್ನು ನಾವು ತೆಗೆದು ಅದು ನಮ್ಮ ಹೃದಯದಲ್ಲಿ ದೇವರೇ ಅದನ್ನು ಕಡೆ ಹಿಡಿದು ದೇವರೇ ಅದರ ಪ್ರಕಾರ ನಡೆಯಲು ನಮ್ಗೆ ಸಹಾಯ ಮಾಡಿ. ನಿಮ್ಮ ಆತ್ಮದಿಂದ ನಮ್ಗೆ ತುಂಬಿಸಿ ಯೇಸು ಕ್ರಿಸ್ತನ ಮೂಲಕ ಕೇಳ್ತೇನೆ, ಆಮೇಲೆ. ಕರ್ತನಾಮಕ್ಕೆ ಸ್ತೋತ್ರ. ಈ ದಿನದಲ್ಲಿ ಯೆಶಾಯನ ಪುಸ್ತಕ 8ನೇ ಅಧ್ಯಾಯನ ನಾವು ಧ್ಯಾನ ಮಾಡಲಿದ್ದೇವೆ. 7ನೇ ಅಧ್ಯಾಯದಿಂದ ಇದು ಒಂದು ಪ್ರವಾದನೆ ತರ. 7ನೇ ಅಧ್ಯಾಯದಿಂದ ಒಂದು ಸಂಗತಿ ನಡೀತಾ ಇದೆ, ಅದು ನೆನ್ನೆ ನೋಡಿರ್ತೀರಾ. ಆಹಾಜ್ ಒಬ್ಬ ರಾಜ ಇದ್ದ, ಅರಸ ಇದ್ದ. ಆಹಾಜ್ ಬಂದು ಇಲ್ಲಿ ಕೆಳಗೆ ಯೂದ ಪ್ರಾಂತ್ಯದಲ್ಲಿ, ಇಸ್ರೇಲ್ ದೇಶ ಬಂದು 2 ಭಾಗವಾಗಿ ವಿಂಗಡವಾಗಿತ್ತು. ಒಂದು ಸೊಲೊಮೋನ್ ಇದ್ದಾಗ ಪೂರ್ಣ ದೇಶ ಬಂದು ಒಂದೇ ದೇಶ ಆಯ್ತು. ಇಸ್ರೇಲ್ ಯೂದ ಎಲ್ಲ ಒಂದೇ ದೇಶವಾಗಿತ್ತು. ಆಮೇಲೆ ಸೊಲೊಮೋನ್ಗೆ ನಂತರ 2 ದೇಶವಾಗಿ ಅದು ಸ್ಪ್ಲಿಟ್ ಆಯ್ತು. 10 ಗೋತ್ರಗಳು ಬಂದು ಇಸ್ರಾಯೇಲ್ ದೇಶ, ಇನ್ನ 2 ಗೋತ್ರ ಬಂದು ಯೂದ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಆಹಾಜ್ ಎಂಬ ಒಂದು ಅರಸ, ಅವನ್ ಬಂದ್ಬಿಟ್ಟು ತುಂಬಾ ದೇವರಿಗೆ ಪ್ರಿಯವಿಲ್ಲದೆ ಇರುವ ಒಂದು ಅರಸನಾಗಿದ್ದ. ಅವನ್ ಬಂದು ಯೂದ ಪ್ರಾಂತ್ಯದಲ್ಲಿ ಅರಸನಾಗಿದ್ದ. ಬಟ್ ಏನಾಗ್ತಿತ್ತಂದ್ರೆ ಇಲ್ಲಿ ಇಸ್ರಾಯೇಲ್ ದೇಶ ಮತ್ತೆ ಸಿರಿಯಾ ದೇಶ, ಆರಾಮ್ ಅಂತ ಹೇಳ್ತಾರೆ, ಆರಾಮ್ ಅಂದ್ರೆ ಸಿರಿಯಾ. ಸೊ ಈ ದಿನದಲ್ಲಿ ಕೂಡ ಡಮಾಸ್ಕಸ್ ಅಂತ ನಗರನೇ ಸಿರಿಯಾ ದೇಶದ ಕ್ಯಾಪಿಟಲ್ ಆಗಿದೆ. ಸೊ ಈ ಆರಾಮ್ ಅಂದ್ರೆ ಸಿರಿಯಾ ದೇಶ ಮತ್ತೆ ಇಸ್ರಾಯೇಲ್ ದೇಶದ ಅರಸರುಗಳು ಯೂದ ಮೇಲೆ ಬರ್ತಾರೆ. ಯೆರೂಸಲೇಮ್ ಪಟ್ಟಣದ ಮೇಲೆ ಯೂದ ಮೇಲೆ ದಾಳಿ ಮಾಡ್ಕೊಂಡ್ ಬರ್ತಾರೆ. ಇವಾಗ ಆ ಕಾಲದಲ್ಲೆಲ್ಲ ನಿಮ್ಗೆ ಗೊತ್ತು, ಒಂದು ದೇಶದ ಮೇಲೆ ಯಾರಾದ್ರೂ ಇನ್ನೊಂದು ದೇಶ ಬಂದ್ರೆ ಆ ಮನೆಯಲ್ಲಿ ಇರೋ ಮಕ್ಕಳು, ಕೆಲಸ ಮಾಡೋರು ಎಲ್ಲರನ್ನು ಬಂದು ತಮಗೆ ವಶಪಡಿಸ್ಕೊಂಡ್ಬಿಡ್ತಾರೆ. ಫ್ಯೂಚರೇ ಇರಲ್ಲ, ಭಯ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರು ಬಂದು ಚಿನ್ನ ಬೆಳ್ಳಿ ಎಲ್ಲ ಬಂದು ತಗೊಂಡು ಹೋಗ್ಬಿಡ್ತಾರೆ. ಸೊ ಏನು ಬಾಕಿ ಬಿಟ್ಟಿರೋದಿಲ್ಲ. ಸೊ ಇವಾಗ ಆಹಾಜ್ ರಾಜ ಬಂದು ದೇವ್ರಿಗೆ ವಿರೋಧವಾಗಿದ್ರು, ಈ ಯೆಶಾಯ ಪ್ರವಾದಿ ಬಂದು ಇಲ್ಲಿದ್ರು, ಇಲ್ಲಿ ಯೂದ ಪ್ರಾಂತ್ಯದಲ್ಲಿ ಇದ್ರು. ಅವ್ರು ಬಂದ್ಬಿಟ್ಟು ಆಹಾಜ್ ರಾಜನ್ಗೆ ಕೆಲವು ಕಾರ್ಯಗಳನ್ನ ಹೇಳ್ತಾರೆ, ತಿಳಿಸ್ತಾರೆ. ಏನಂತ ಹೇಳಿದ್ರೆ ಇವಾಗ 8ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಸೊ ಇವಾಗ ಏನಾಗಿದೆ ಅಂದ್ರೆ ಭಯಭರಿತರಾಗಿದ್ದಾರೆ. ಯೂದ ದೇಶದಲ್ಲಿ ಜನ ಎಲ್ಲ ಭಯಭರಿತರಾಗಿದ್ದಾರೆ. ಅರಸನಿಂದ ಜನ ಎಲ್ಲರೂ ಭಯವಾಗಿದ್ದಾರೆ. ಅವ್ರಿಗೆ ಏನೋ ಒಂದು ನಂಬಿಕೆ ಬೇಕು. ಈಗ ಯಾರನ್ನಾದ್ ನಂಬಬೇಕು. ನಮ್ಮ ಲೈಫಲ್ಲೂ ಅಷ್ಟೇ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರೆ ಎಲ್ಲರಿಗೂ ಭಯನೇ ಬರುತ್ತೆ. ಅದು ಎಲ್ಲರಿಗೂ ಅಷ್ಟೇ, ಯಾರಿಗೂ ಅದು ಬಂದು ಯಾರನ್ನೂ ಬಿಡೋದಿಲ್ಲ. ನಾಳೆ ಏನಾಗುತ್ತೋ, ನಮ್ಮ ಮಕ್ಳು ಹೆಂಗಾಗ್ತಾರೋ, ಏನ್ ಓದ್ತಾರೋ, ಎಷ್ಟು ಮಾರ್ಕ್ ತಗೊಳ್ತಾರೋ, ಅವ್ರ ಫ್ಯೂಚರ್ ಹೆಂಗಾಗುತ್ತೋ, ಅವ್ರು ಎಲ್ಲಿ ಮ್ಯಾರೇಜ್ ಆಗ್ತಾರೋ, ಎಲ್ಲಿ ಸೆಟ್ಲ್ ಆಗ್ತಾರೋ, ಅದು ಬಂದು ಎಲ್ಲಾ ತಂದೆ ತಾಯಿಗಳ ಮನಸ್ಸಲ್ಲಿ ಇರುತ್ತೆ. ಸೊ ಈ ರೀತಿಯಾಗಿ ಇಲ್ಲಿ ಅದು ವಿಶೇಷವಾಗಿ ಒಂದು ಭಯಭರಿತವಾದ ಕಾರ್ಯ ಏನೋ ಬರ್ತಾ ಇದೆ ಅಂದ್ರೆ ಇನ್ನೂ ಸ್ವಲ್ಪ ಭಯ ಜಾಸ್ತಿನೇ ಇರುತ್ತೆ. ಇಲ್ಲಿ ಯೂದದಲ್ಲಿರೋ ಪ್ರಾಂತ್ಯದಲ್ಲಿರೋ ಜನಕ್ಕೆಲ್ಲ ತುಂಬಾ ಭಯದಲ್ಲಿದ್ದಾರೆ. ಏನಾಗುತ್ತೋ ನಮ್ಗೆ ಅಂತ ಒಂದು ಭಯದಲ್ಲಿದ್ದಾರೆ. ಅದು ಒಂದು 7ನೇ ಅಧ್ಯಾಯದಲ್ಲಿ ನೀವು ನೋಡಿರ್ತೀರಾ. ಸೊ ಇವಾಗ 8ನೇ ಅಧ್ಯಾಯದಲ್ಲಿ ದೇವ್ರು ಬಂದು ಯೆಶಾಯ ಮೂಲಕ ಏನ್ ಹೇಳ್ತಾರೆ ಎಂಬುದಾಗಿ ನೋಡೋಣ. ಯೆಶಾಯ ಪ್ರವಾದಿ ಮೂಲಕ ಆಹಾಜ್ ರಾಜನಿಗೂ, ಭಯಭರಿತನಾಗಿರುವ ಆಹಾಜ್ ರಾಜನಿಗೂ, ಅವರ ಪ್ರಜೆಗಳಿಗೂ, ಆ ದೇಶದ ಮಕ್ಕಳಿಗೂ ದೇವ್ರು ಏನ್ ಹೇಳ್ತಾರೆ ಎಂಬುದಾಗಿ ಈ 8ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಸರಿ, ಇದು ಬಂದು ಪ್ರಿಪೇರಿಂಗ್ ಫಾರ್ ದ ಫ್ಯೂಚರ್, ಭವಿಷ್ಯಕ್ಕಾಗಿ ತಯಾರಿ ಆಗೋದು. ಹೆಂಗೆ ತಯಾರಿ ಆಗೋದು? ನೀವು ನೋಡಿದ್ರೆ ಅನೇಕರು ಅನೇಕ ವಿಧದಲ್ಲಿ ತಯಾರಿ ಆಗ್ತಾರೆ. ದೇವ್ರ ಮಕ್ಕಳು ನಾವ್ ಹೆಂಗ್ ತಯಾರಿ ಆಗೋದು, ನಾವ್ ಹೆಂಗ್ ಸಿದ್ಧರಾಗೋದು, ಭವಿಷ್ಯ ಕಾಲಕ್ಕಾಗಿ ಸಿದ್ಧರಾಗೋದು. ಒಂದ್ ವೇಳೆ ನಮ್ಗೆ ನಾಳೆ ಏನಾಗತ್ತೆ ಅಂತ ಗೊತ್ತಿರಲ್ಲ, ಆ ಟೈಮಲ್ಲೂ ನಾವು ದೇವರಲ್ಲಿ ನಾವು ಸಿದ್ಧರಾಗೋದು. ಸೊ ಇಲ್ಲಿ ಗೊತ್ತು, ಅವ್ರಿಗೆ ಫ್ಯಾಮಿಲಿ ಬಗ್ಗೆ ಭಯ ಇತ್ತು. ಯಾಕಂದ್ರೆ ನಾಳೆ ಏನಾಗುತ್ತೋ, ಯೂದ ಪ್ರಾಂತ್ಯದ ಜನರು, ಇಸ್ರೇಲ್ ಜನರು ಬಂದು ನಮ್ಮನ್ನ ಎಲ್ಲರನ್ನ ದಾಳಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಒಂದು ಭಯ ಇರುತ್ತೆ. ಸಿರಿಯಾ ಜನ ಬಂದು ನಮ್ಮನ್ನ ದಾಳಿ ಮಾಡ್ಕೊಂಡು ಹೋಗ್ತಾರೆ ಅಂತ ಭಯ ಇರುತ್ತೆ. ಸೊ ಸಾಧಾರಣವಾಗಿ ಏನ್ ಮಾಡ್ತಾರೆ ಜನ, ಏನ್ ಮಾಡ್ತಿದ್ರು ಅಂದ್ರೆ, ಇವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ತಪ್ಪು ಮಾಡಿದ್ರು. ಅದನ್ನ ಫಸ್ಟ್ ನಾವು ನೋಡೋಣ. ಈ ಬಂದು ಇದನ್ನ ನೀವು 6ನೇ ವಚನದಲ್ಲಿ ನೋಡಿ. 6ನೇ ವಚನ ಯಾರೋ ಓದ್ತೀರಾ ದಯವಿಟ್ಟು? ಇಲ್ಲಿ 6ನೇ ವಚನ. ಈ ಜನರು ಮೆಲ್ಲಗೆ ಹರಿಯುವ ಸಿಲೋವದ ನೀರನ್ನು ಉಪೇಕ್ಷಿಸಿ ರಚೀನನನ್ನು, ರೆಮೆಲ್ಲನ ಮಗನನ್ನು ನಂಬಿ ಮೆರೆದರಿಂದ, ಇಗೋ ಕರ್ತನು ಪೂರ್ಣ ಪ್ರತಾಪದಿಂದ ಕೂಡಿದ ಅಶೂರ್ಯದ ಅರಸನೆಂಬ ಮಹಾನದಿಯ ರಭಸವಾದ ದೊಡ್ಡ ಪ್ರವಾಹವನ್ನು ಇವರ ಮೇಲೆ ಬರಮಾಡಿದನು. ಅದು ತನ್ನ ಹತ್ತಿರವನ್ನೆಲ್ಲ ಒಳಗೊಂಡು. ಸಾಕು. ಸೊ ಏನಾಯ್ತಂದ್ರೆ ಇಲ್ಲಿ ನೋಡಿ, ಎರಡು ರೀತಿಯಾದ ನದಿ ಇದೆ. ಒಂದು ಬಂದು
ಮೆಲ್ಲಗೆ ಹರಿಯುವ ಸೀಲೋವನ ನೀರು. ಎರಡನೇದು ನದಿ ಇದೆ, ಮಹಾನದಿಯಾದ ರಭಸವಾಗಿ ದೊಡ್ಡ ಪ್ರವಾಹದಿಂದ ಬರೋ ಒಂದು ನೀರು ನದಿ, ಅದು ಅಶೂರದ ಅರಸನೆಂಬ ಮಹಾನದಿ ಅಂತ ಹೇಳ್ತಾರೆ. ಇಂಗ್ಲಿಷ್ ಬೈಬಲ್ ಏನಿದ್ರೆ ಚಿಕ್ಕ ನದಿ ಬಂದು ಸೀಲೋ ನದಿ ಅಂದ್ರೆ ಎರ್ಸಲೇಂ ಪಟ್ಟಣದ ಪಕ್ಕದಲ್ಲಿ ಇದೆ ಈ ನದಿ. ಎರ್ಸಲೇಂ ಪಟ್ಟಣದ ಪಕ್ಕದಲ್ಲಿ ಇವತ್ತು ಕೂಡ ನೀವು ಹೋದ್ರೆ ಎರ್ಸಲೇಂ ಪಟ್ಟಣದಲ್ಲಿ ಅಲ್ಲಿ ಒಂದು ಸೀಲೋ ನದಿ ಅಂದ್ರೆ ಅದು ಬಂದು ಮೆಲ್ಲಗೆ ಓಡುತ್ತೆ. ಚಿಕ್ಕ ಒಂದು ಸ್ಟ್ರೀಮ್ ಬ್ರೂಕ್ ಅಂತ ಹೇಳ್ತಾರಲ್ಲ, ಚಿಕ್ಕ ಒಂದು ನದಿ ಕೂಡ ಅಲ್ಲ, ಅದು ಮೆಲ್ಲಗೆ ನಡೆಯುತ್ತೆ, ಶಾಂತವಾಗಿರುತ್ತೆ. ಚಿಯೋನ್ ಪರ್ವತ ಅಂದ್ರೆ ಅಲ್ಲಿ ಎರ್ಸಲೇಮ್ ಅಲ್ಲಿ ಒಂದು ಪರ್ವತ ಇದೆ, ಅದು ಚಿಯೋನ್ ಪರ್ವತ, ಮೌಂಟ್ ಮರಯ ಎಲ್ಲ ಹೇಳ್ತಾರೆ, ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾರೆ. ಅಲ್ಲಿಂದ ಹರಿಯುತ್ತೆ ಆ ನದಿ, ಚಿಕ್ಕದಾಗಿದೆ, ಮೆಲ್ಲಗೆ ಬರುತ್ತೆ. ಇನ್ನೊಂದು ನದಿ ಇದೆ, ಇದು ಬಂದು ಪ್ರವಾಹದಂತೆ ಲೈಕ್ ದೊಡ್ಡ ಒಂದು ರಭಸವಾದ ಅಂದ್ರೆ ಭಯಂಕರವಾದ ನದಿ ಇದು. ಇದು ಬಂದು ಯುಫ್ರೇಟಿಸ್ ನದಿ. ಯುಫ್ರೇಟಿಸ್ ಅಂತ ಇಂಗ್ಲಿಷ್ ಬೈಬಲ್ ಅಲ್ಲಿ ಬರ್ದಿದೆ. ಯುಫ್ರೇಟಿಸ್ ನದಿ ಅಂದ್ರೆ ಅಸಿರಿಯಾ ದೇಶದಲ್ಲಿ ಇದೆ. ಅಸಿರಿಯಾ ಅಂತ ಒಂದು ದೇಶ ಇದೆ. ಈ ದಿನದಲ್ಲಿ ಯುಫ್ರೇಟಿಸ್ ಅಂದ್ರೆ ಇರಾನ್ ದೇಶದಲ್ಲಿ ಯುಫ್ರೇಟಿಸ್ ನದಿ ಇದೆ. ಸೊ ಜನ ಏನ್ ಮಾಡ್ತಾರಂದ್ರೆ, ನಾನು ಯಾನಕ್ಕೆ ಇದೆಲ್ಲ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಯೂದಾ ಜನ ಬಂದು ಇಸ್ರೇಲ್ ಮತ್ತೆ ಸಿರಿಯಾನ ಎದುರ್ಕೊಂಡಿದ್ರು. ಅವ್ರ ನಂಬಿಕೆ ಎಲ್ಲಿತ್ತು? ಅಸಿರಿಯಾ ರಾಜನ ಮೇಲಿತ್ತು. ಈ ಅಸಿರಿಯಾ ರಾಜ ಅಶೂರರ ಅರಸನೆಂಬುದಾಗಿ ಬರ್ದಿದೆಯಲ್ಲ, ಅಸಿರಿಯಾ ಅಂತ ಹೇಳ್ಕೊಳ್ಳೋಣ. ಅಸಿರಿಯಾ ರಾಜ ಬಂದು ಮಹತ್ತಾದ ರಾಜ. ಅವನೇನ್ ಮಾಡ್ತಾ ಇದ್ದಾನೆ, ಅವನ್ ಬಂದು ಇವ್ರಿಬ್ರನ್ನ ದಾಳಿ ಮಾಡೋದಕ್ಕೆ ಇವ್ರು ಬಂದು ಅವನ್ನ ವಿಜ್ಞಾಪಿಸ್ಕೊಳ್ತಾ ಇದ್ದಾರೆ. ಹೆಂಗಾದ್ರೂ ಅವನ್ ಬಂದು ನಮ್ಮನ್ನ ಕಾಪಾಡ್ಬಿಡ್ತಾನ, ಅಸಿರಿಯಾ ರಾಜ ಬಂದು ಇಸ್ರಾಯೇಲ್ನೋ ಸಿರಿಯಾನನ್ನು ದಾಳಿ ಮಾಡ್ತಾನ ಎಂಬುದಾಗಿ ಒಂದು ನಂಬಿಕೆಯಲ್ಲಿದ್ದಾರೆ. ಸೊ ಯೂಶುವಲ್ ಆಗಿ ಏನಾಗುತ್ತೆ ಅಂದ್ರೆ ಇದೆ, ದೇವ್ರ ಮಕ್ಕಳು ಬಂದು ನಾವು ಬೇರೆ ಒಂದು ಭಯಂಕರವಾದ ಒಂದು ನಂಬಿಕೆ, ಆ ಮನುಷ್ಯ ದೊಡ್ಡ ಮನುಷ್ಯನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಇಲ್ಲ ಚೆನ್ನಾಗಿ ಓದಿರ್ಬೋದು, ಇಲ್ಲ ತುಂಬಾ ಬಲಶಾಲಿ ಆಗಿರ್ಬೋದು, ಅವ್ರ ಮೇಲೆ ನಂಬಿಕೆಯನ್ನ ಇಡೋದಕ್ಕೆ ನಮ್ಗೆ ಆಸಕ್ತಿ ಆಗುತ್ತೆ. ಯಾಕಂದ್ರೆ ಭಯ ಇದ್ದಾಗ ಯಾರನ್ನ ಮೇಲೆ ನಂಬಿಕೆ ಇಡ್ಬೇಕು ಅಂತ ಇದಾಗತ್ತೆ. ನೀವು ಮೊನ್ನೆ ನೋಡಿರ್ತೀರಾ ನ್ಯೂಸ್ ಅಲ್ಲೆಲ್ಲ, ಪಾಪ ತುಂಬಾ ಮಕ್ಕಳಿಗೆ ನೀಟ್ ಎಕ್ಸಾಮ್ ಎಲ್ಲ ಬರೆದ್ರು. ಅವ್ರಿಗೇನಂದ್ರೆ ಅದ್ರ ಮೂಲಕ ನಮ್ ಲೈಫು ಮುಂದೆ ಬರುತ್ತೆ, ನಾವು ಓದ್ಬಿಟ್ರೆ ಈ ಎಕ್ಸಾಮ್ ಚೆನ್ನಾಗಿ ಬರ್ದ್ಬಿಟ್ರೆ ಹೋಗ್ಬಿಡುತ್ತೆ ಅಂತ. ಪಾಪ ಅವರೆಲ್ಲ ಬರೆದ್ರು, ಕಷ್ಟಪಟ್ಟು ಬರೆದ್ರು. ಅಂದ್ರೆ ಎಷ್ಟೋ ಅದ್ರಲ್ಲಿ ಬಂದು ಕೆಲವ್ರು ಬಂದು ಏನ್ ಮಾಡಿದ್ರು, ಕಳ್ತನ ಮಾಡಿ ಆ ಕ್ವಶನ್ ಪೇಪರ್ ಎಲ್ಲ ಲೀಕ್ ಮಾಡಿ ಅವ್ರು ಬಂದು ಕ್ವಶನ್ ಪೇಪರ್ ಇದ್ ಮಾಡ್ಕೊಂಡ್ಬಿಟ್ಟು ಅವ್ರ ಭರವಸೆ ಎಲ್ಲ ಏನ್ ಮಾಡ್ತಾರೆ, ನೀಟ್ ಎಕ್ಸಾಮ್ ಮೂಲಕ ನನ್ ಮೇಲ್ ಬಂದ್ಬಿಡ್ಬೋದು ಅಂತ ನಮ್ಗೆ ನಂಬಿಕೆ ಇರ್ಬೋದು. ಈ ಎಕ್ಸಾಮ್ ಪಾಸ್ ಮಾಡಿದ್ರೆ ನನ್ ಲೈಫ್ ಚೆನ್ನಾಗ್ ಆಗ್ಬಿಡ್ಬೋದು ಅಂತ. ಎಷ್ಟೋ ಜನ ಮೊನ್ನೆ ಹೋದ್ವಾರ ಒಂದು ಹುಡುಗನ ಹತ್ರ ಮಾತಾಡ್ತಿದ್ದೆ, ಒಂದು ಸಿಸ್ಟರ್ ಹತ್ರ. ಅವ್ರ ತಂದೆ ಫೋನ್ ಮಾಡಿದ್ರು, ನನ್ನ ಮಗಳು ಬ್ರದರ್ ಓದಿದಾಳೆ, ಇಂಜಿನಿಯರಿಂಗ್ ಓದಿದಾಳೆ, ಆಮೇಲೆ ಅವಳಿಗೆ ಈ ಕೋರ್ಸ್ ಮಾಡ್ಬೇಕಂತೆ, ಇದು ಓದಿಲ್ಲ ಅಂದ್ರೆ ಆಗಲ್ವಂತೆ ಅಂತ. ನಾನು ಇಷ್ಟೇ ಕಷ್ಟಪಟ್ಟು ನಾನೆಲ್ಲ ಓದಿಸ್ದೆ, ಬಟ್ ಅಂದ್ರೂ ಅದು ಸಾಲಲ್ಲ ಅಂತ ಹೇಳ್ತಾ ಇದ್ರು. ಸೊ ಲೈಫಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಗೆ ಅಸಿರಿಯ ರಾಜ ಹತ್ರ ಬಲವಾಗಿ ಏನಾದ್ರು ಒಂದು ದೊಡ್ಡ ಬಲಶಾಲಿಯೋ ಯಾರೋ ಬಂದ್ರೆ ನಮ್ಗೆ ನಂಬಿಕೆ ಬರುತ್ತೆ ಅವ್ರ ಮೇಲೆ. ಬಟ್ ದೇವ್ರ ಮಕ್ಕಳು ಏನ್ ಹೇಳ್ತಾರೆ, ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ಮೆಲ್ಲಗೆ ಹರಿಯುವ ಒಂದು ನದಿ, ಸೀಲೋ ನದಿ, ಮೆಲ್ಲಗೆ, ಇದು ಬಂದು ಏನು ಆಚೆ ಕಾಣಿಸೋದೇ ಇಲ್ಲ. ಇದ್ರ ಮೇಲೆ ನೀವು ನಂಬಿಕೆ ನೀವು ನಂಬಬೇಕು ನೀವು ಎಂಬುದಾಗಿ ದೇವ್ರು ಹೇಳ್ತಾರೆ. ಸೊ ಅಂದ್ರೆ ಏನರ್ಥ, ಹೆಂಗ್ ತಯಾರಾಗೋದು ಎಂಬುದಾಗಿ 3 ಕಾರ್ಯ ನಾವು ನೋಡ್ತೀವಿ. 3 ಕಾರ್ಯ ಇವತ್ತು. ದೇವರಲ್ಲಿ ಭಯಪಡೋದು ಮೂಲಕ ನಾವು ಸಿದ್ಧರಾಗೋದು, ಅದು ಬಂದು 11ರಿಂದ 15ನೇ ವಚನ. ಆಮೇಲೆ ದೇವರಲ್ಲಿ ಕಾಯುವುದ ಮೂಲಕ ಸಿದ್ಧರಾಗೋದು, 16ರಿಂದ 18ನೇ ವಚನ. 3ನೇ ಪಾಯಿಂಟ್ ಬಂದು ದೇವರ ಬೆಳಕನ್ನು, ವಾಕ್ಯವನ್ನು ಹುಡುಕುವುದ ಮೂಲಕ ಸಿದ್ಧರಾಗೋದು, 19ರಿಂದ 22ನೇ ವಚನ. ಸೊ ದೇವ್ರ ವಾಕ್ಯ ಏನ್ ಹೇಳುತ್ತೆ ನೋಡೋಣ. ಸರಿನಾ? ಸೊ ಫಸ್ಟ್ ಪಾಯಿಂಟ್, ಹೆಂಗೆ ನಾನು ಸಿದ್ಧರಾಗೋದು? ನನ್ ಭಯ ಇದೆ, ಹೃದಯದಲ್ಲಿ ಭಯ ಇದೆ, ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದು ಬಂದು ಮನುಷ್ಯರ ಕೈಯಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಸೊ ಹೆಂಗ್ ಮಾಡೋದು ಅಂತ. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ನಾವು ನೋಡ್ತೀವಿ, ಅವ್ರು ಏನ್ ಹೇಳ್ತಾರೆ, ನೀವು ಏಷಾಯ ಪ್ರವಾದಿ ಬಂದು ಹೇಳ್ತಾರೆ, ದೇವ್ರಿಗೆ ಈ ತರ ಹೇಳ್ತಾ ಇದಾರಪ್ಪ, ನೀವು ಕೇಳಿ, ನೀವು ಭಯ ಪಡ್ಬೇಡಿ, ದೇವ್ರಿಗೆ ಈ ತರ ಹೇಳ್ತಾ ಇದಾರೆ ಅಂತ. ಏನಂದ್ರೆ ಫಸ್ಟ್ 11ನೇ ವಚನದಿಂದ 15ನೇ ವಚನ ನೀವು ಆಮೇಲೆ ಫುಲ್ ಆಗಿ ಓದಿ, ಬಟ್ ನಾವಿಲ್ಲಿ ಸ್ವಲ್ಪ ಕೆಲವು ವಚನಗಳನ್ನ ನಾವು ನೋಡೋಣ. 12ನೇ ವಚನ ನೋಡೋಣ ಫಸ್ಟ್. ಸ್ವಲ್ಪ ಓದ್ತಿರೋ ಬ್ರದರ್? 12. ಈಗಂದನು, ಇವರು ಯಾವುದನ್ನು ಒಪ್ಪಂದವೆನ್ನುತ್ತಾರೋ ನೀವು ಅದನ್ನು ಒಪ್ಪಂದವೆನ್ನಬೇಡಿರಿ. ಇವರು ಯಾವುದಕ್ಕೆ ಹೆದರುತ್ತಾರೋ ನೀವು ಅದಕ್ಕೆ ಹೆದರಬೇಡಿರಿ, ನಡುಗಬೇಡಿರಿ. ಇಲ್ಲಿ 13 ಓದಿ. ಸೇನಾಧೀಶ್ವರನಾದ ಯೆಹೋವನನ್ನೇ ಪ್ರತಿಷ್ಠೆಪಡಿಸಿರಿ, ಆತನಿಗೇ ಹೆದರಿಕೊಳ್ಳಿರಿ ಎಂಬುದಾಗಿ. ನಡಿಗಿರಿ. ಸೊ ಆತನಿಗೆ ಹೆದರಿಕೊಳ್ಳಿರಿ, ನಡಿಗಿರಿ. ಸೊ ಅಷ್ಟೇ.
ಸೊ ನೀವು ಬಂದ್ಬಿಟ್ಟು ಅವ್ರ ಜನ ಏನ್ ಎದುರ್ತಾರೋ ನೀವ್ ಎದುರ್ಕೊಂಬೇಡಿ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಬೇರೆ ಜನ ಏನ್ ಎದುರ್ತಾರೋ ಅದನ್ನ ಎದುರ್ಕೊಂಬೇಡಿ. ನಿಮ್ ಪಕ್ಕದ ಮನೆಯವ್ರು ಏನ್ ಎದುರ್ಕೊಳ್ತಾರ ನಮ್ಗೆ ಆ ಭಯ ಬೇಡ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಯಾಕಂದ್ರೆ ಭಯ ಬಂದ್ ಹೆಂಗಂತೆ ಅದು ಒಂಥರ ಕೊರೋನಾ ತರ ಭಯ. ಒಬ್ರು ಬಂದ್ರೆ ಇನ್ನೊಬ್ರು ಬಂದ್ಬಿಡುತ್ತೆ, ಹಂಗೆ ಸ್ಪ್ರೆಡ್ ಆಗ್ಬಿಡುತ್ತೆ ಅದು. ಒಬ್ಬರು ಭಯ ಪಟ್ರೆ ಒಬ್ಬ ಭಯ ಪಟ್ಬಿಟ್ಟು ಏನೋ ಫೋನ್ ಮಾಡಿ ಹೇಳಿದ್ರೆ ಒಂದ್ 10 ಜನಕ್ಕೆ ಫೋನ್ ಮಾಡಿದ್ರೆ ಎಲ್ಲಾರ್ನು ಭಯ ಪಡಿಸ್ಬಿಡ್ತಾನೆ. ಒಂದ್ ಭಯ ಪಡಿಸೋ ವಿಡಿಯೋ ಕಳ್ಸಿದ್ರೆ 10 ಜನಕ್ಕೆ ಕಳಿಸಿದ್ರೆ 10 ಜನ ಹೃದಯದಲ್ಲೂ ಭಯ ಬಂದ್ಬಿಡುತ್ತೆ. ಅಯ್ಯೋ ನಮ್ಗೇನಾಗತ್ತೋ, ನಮ್ಗೆ ಇದಾಗತ್ತೋ. ಭಯ ಪಡೋದು ಒಳ್ಳೇದೇನೆ, ಬಟ್ ಭಯ ಭರಿತರಾಗಿರೋದು ತುಂಬಾ ತಪ್ಪು. ಯಾವಾಗ್ಲೂ ಭಯದಲ್ಲೇ ಇರೋದು, ಅಯ್ಯೋ ಏನಾಗುತ್ತೋ ಅಂತ. ವಿಶ್ವಾಸ ಕಮ್ಮಿ ಇದ್ದಾಗ ಭಯ ಜಾಸ್ತಿ ಇರುತ್ತೆ, ವಿಶ್ವಾಸ ಅಧಿಕವಾಗಿದ್ದಾಗ ದೇವ್ರ ಮೇಲೆ ಭಯ ಕಮ್ಮಿ ಆಗ್ತಾನೆ ಇರುತ್ತೆ ಅದ್ ಪಾಡಿಗೆ. ಸೊ ಅದರಿಂದ ನಮ್ಮ ದೇವ್ರ ಮಕ್ಕಳಾಗಿರೋ ನಾವು ದೇವ್ರ ಹೇಳ್ತಾರೆ ಕರ್ತರಿಗೆ ಭಯ ಪಡಿ ಅಷ್ಟೇ, ದೇವರಿಗೆ ಭಯ ಪಡಿ. ಭಯ ಅಂದ್ರೆ ದೇವ್ರೇನ ನಮ್ಗೆ ಶಿಕ್ಷೆ ಮಾಡ್ಬಿಡ್ತಾರೆ ಆತರ ಭಯ ಅಲ್ಲ. ಅಯ್ಯೋ ದೇವರು ಮಹತ್ತಾದವನು, ನನ್ನ ಜೀವಿತದಲ್ಲಿ ಮಹತ್ತಾದ ಕಾರ್ಯಗಳನ್ನ ಮಾಡ್ತಾರೆ, ನಡೆಸ್ತಾರೆ. ಇಲ್ಲಿ ತನಕ ನಮ್ಮ ಫ್ಯಾಮಿಲಿ ನಡೆಸ್ತಾ ಇದ್ರು, ಇನ್ನ ನಡೆಸ್ತಾರೆ ಅಂತ. ನಿನ್ನೆ ಸಾಯಂಕಾಲ ಒಂದು ಗಂಡ ಹೆಂಡತಿ ಬಂದಿದ್ರು, ನಮ್ಮ ವೈಫ್ ನಾನು ಮಾತಾಡ್ತಿದ್ವಿ. ಅವ್ರು ಬಂದು ಒಂದು 6-7 ವರ್ಷದಿಂದ ದೇವರಲ್ಲಿ ಬರ್ತಾ ಇದ್ದಾರೆ. ಬಟ್ ಅಂದ್ರೂ ಭಯ ಬರಿತ್ರು. ಆ ಮನೆಯ ಗಂಡ ಏನ್ ಹೇಳ್ತಾರಂದ್ರೆ, ಬ್ರದರ್ ಎಲ್ಲ ಚೆನ್ನಾಗೇ ಬರ್ತಾ ಇತ್ತು, ಮೊನ್ನೆ ನಮ್ ತಂದೆಗೂ ತಾಯಿಗೂ ಜಗಳ ಆಗ್ಬಿಟ್ಟು ನಮ್ ತಂದೆ ತಾಯಿ ಬೇರೆ ಬೇರೆ ಆಗ್ಬಿಟ್ರು. ಅದರಿಂದ ನನ್ನ ಕೈಯಲ್ಲಿ ಬೈಬಲ್ ಓದಕ್ ಆಗ್ತಾ ಇಲ್ಲ. ನಾನು ಚೆನ್ನಾಗಿ ಚರ್ಚ್ಗೆಲ್ಲ ಬಂದು ಬೈಬಲ್ ಹೋಗ್ತಾ ಇದ್ದೆ, ಪ್ರೇಯರ್ ಮಾಡ್ತಾ ಇದ್ದೆ ಒಂದ್ 2-3 ತಿಂಗಳು. ಆಮೇಲೆ ಈ ತರ ಆಗೋಯ್ತು ಬ್ರದರ್, ನಮ್ ತಂದೆ ತಾಯಿ ಬೇರೆ ಆಗ್ಬಿಟ್ರು, ನನಗೆ ತುಂಬಾ ಬೇಜಾರಾಗ್ತಾ ಇದೆ, ಯಾಕೆ ದೇವ್ರು ಈ ತರ ಎಲ್ಲ ಮಾಡ್ತಾರೆ ಅಂತ ಕೇಳ್ತಾ ಇದ್ದ ನನ್ನ ಹತ್ರ. ನೋಡಿ, ಭಯ ಅವನ್ ಪ್ರಕಾರ ಏನಂದ್ರೆ ದೇವ್ರು ಬಂದು ನಮ್ಮನ್ನ ಶಿಕ್ಷೆ ಮಾಡ್ತಾರೆ, ದೇವ್ರು ನಮ್ ತಂದೆ ತಾಯಿನ ಸೆಪರೇಟ್ ಮಾಡ್ಬಿಟ್ರು ಅಂತ ಅವನ ನಂಬಿಕೆ. ಆಮೇಲೆ ನಾನು ಎಲ್ಲ ಬಿಡಿಸಿ ಹೇಳ್ದೆ, ಏನಂದ್ರೆ ಅವ್ರ ತಂದೆ ತಾಯಿ ಮಧ್ಯದಲ್ಲಿ ಬೇರೆ ಬೇರೆ ವಿಷಯಗಳು ಎಷ್ಟೋ ಇದೆ, ಅದು ಇವನಿಗೆ ಗೊತ್ತಿಲ್ಲ. ಸ್ವಂತ ಮಗಾನೇ, ಬಟ್ ಅವ್ರಿಗೆ ಏನೂ ಗೊತ್ತಿಲ್ಲ, ಬಟ್ ಏನೇನೋ ಕಾರ್ಯಗಳಿದೆ. ಸೊ ಅದರಿಂದ ಅವ್ರು ಬಂದು ಹಂಗಿದ್ದಾರೆ. ಸೊ ಎಲ್ಲ ಹೇಳಿದಾಗ ಆಮೇಲೆ ಅವ್ರಿಗೆ ನೀನ್ ಯಾಕೆ ದೇವ್ರಿಗೆ ನೀನ್ ಯಾಕೆ ಈ ಸನ್ನಿವೇಶ ನೋಡಿ ಭಯ ಪಡ್ಬೇಡ, ಈ ತರ ಆಗೋಯ್ತು ನಮ್ ತಂದೆ ತಾಯಿಗೆ, ಈ ತರ ಆಗೋಯ್ತು, ದೇವ್ರ ಈ ತರ ನಮ್ ತಂದೆ ತಾಯಿಗೆ ಈ ತರ ಮಾಡ್ಬಿಟ್ರು, ಆ ತರ ಎಲ್ಲ ನೀನ್ ದೇವ್ರನ್ನ ಬಂದು ನೀನ್ ಚಾಡಿ ಹೇಳ್ಬೇಡ. ಯಾಕಂದ್ರೆ ಒಳ್ಳೇದೆಲ್ಲ ಎಷ್ಟೋ ಆಗಿದೆ ನಿನ್ ಲೈಫಲ್ಲಿ, ಅದೆಲ್ಲ ಯಾರ್ ಕಾರಣ ಅಂತ ನಾನು ಕೇಳ್ದೆ. ಸುಮ್ನೆ ತೋರಿಸ್ದೆ ಅವನ ಹತ್ರ ಒಂದು ಎಷ್ಟೋ ಒಳ್ಳೆ ಕಾರ್ಯಗಳಾಗಿದೆ ಕಳೆದ 8-7 ವರ್ಷದಲ್ಲಿ ಅವನ ಲೈಫಲ್ಲಿ. ಅದೆಲ್ಲ ಬಂದು ಏನ್ ಲೆಕ್ಕ ಅಂತ ಕೇಳ್ದೆ. ಅವ್ನು ಸುಮ್ನೆ ಸೈಲೆಂಟ್ ಆಗಿದ್ದ. ಯಾಕಂದ್ರೆ ಅನೇಕ ಸಾರಿ ಏನಾಗುತ್ತೆ, ಏನಾದ್ರು ಒಂದು ಕಾರ್ಯ ಅಪಘಾತ ಇಲ್ಲಾಂದ್ರೆ ಒಂದು ಅನಾಹುತ ನಡೆದ್ಬಿಟ್ರೆ ತಕ್ಷಣವಾಗಿ ದೇವರ ಮೇಲೆ ಅದನ್ನು ಗೋಳು ಹೇಳೋದಕ್ಕೆ ಅದ್ ಬಂದು ಮನುಷ್ಯನ ಸ್ವಭಾವ ಬಂದ್ಬಿಡುತ್ತೆ. ಬಟ್ ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳುತ್ತೆ, ಇಲ್ಲಪ್ಪ ನೀನ್ ಆಚೆ ಹುಡ್ಕೊಂಡು ಹೋಗ್ಬೇಡ, ಬೇರೆ ಕಡೆ ಭಯಂಕರವಾದ ನದಿಯಾಗಿರೋ ಇಫ್ರೇಟಿಸ್ ನದಿ ತರ ಇರೋ ಕಾರ್ಯಗಳ ಜನರನ್ನ ಹುಡ್ಕೊಂಡು ಹೋಗ್ಬೇಡ, ಮೆಲ್ಲೆಗೆ ಹರಿಯುವ ಸೀಲೋ ನದಿ ತರ ನೀನು ಅದನ್ನ ಹುಡ್ಕೊಂಡೋಗು. ಅದು ಮಾತ್ರ ಅಲ್ಲದೆ ದೇವ್ರಿಗೆ ಭಯಪಡು, ದೇವ್ರಿಗೆ ನಡುಗು ಅಷ್ಟೇ, ಮನುಷ್ಯನಿಗೆ ನಡುಗ್ಬೇಡ. ಅದೇ ತಾನೇ ನಡುಗು ಅಂತಾನೆ ಇದೆಯಲ್ಲ, ನಡುಗಿರಿ ಅಂತ ಇದೆ. ಅಂದ್ರೆ ನಾವು ಬಂದ್ಬಿಟ್ಟು ಅದಕ್ಕೆ ನಡುಗಬಾರ್ದಂತೆ. ಅನೇಕ ಸಾರಿ ಬಂದು ಕಾರ್ಯಗಳು ನಮ್ಮನ್ನ ನಡುಗ್ಸತ್ತೆ. ಬಟ್ ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ದೇವ್ರ ನೋಡಿ ನಡುಗಿ ಅಷ್ಟೇ, ದೇವರಿಗೆ ಭಯ ಭಕ್ತಿಯಾಗಿರಿ, ದೇವರ ಸನ್ನಿಧಿಗೆ ಹೋಗಿ ಅಂತ ದೇವ್ರು ಹೇಳ್ತಾರೆ. ಸೊ ಅದರಿಂದ ನಾವು ಬಂದ್ಬಿಟ್ಟು ದೇವರು ಎಷ್ಟು ದೊಡ್ಡವನು ಎಂಬುದಾಗಿ ಒಂದು ಮರ್ಯಾದೆ ಪೂರ್ವಕವಾದ ಭಯಭರಿತವಾದ ಭಯ ಅಲ್ಲ, ಮರ್ಯಾದ ಪೂರ್ವಕವಾದ ಒಂದು ಭಯ. ಒಂದು ದೊಡ್ಡ ಮನುಷ್ಯರು ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಒಂದು ಚೀಫ್ ಮಿನಿಸ್ಟರ್ ಬರ್ತಾರೆ ಅಂದ್ರೆ ನಾವು ಭಯ ಪಡ್ತೀವಲ್ಲ, ಮಾತಾಡಕ್ಕೆ ಭಯ ಪಡ್ತೀವಿ, ಮರ್ಯಾದೆ ಕೊಡ್ತೀವಿ ಅವ್ರಿಗೆ. ಅದೇ ರೀತಿಯಾದ ಒಂದು ದೇವ್ರ ಮುಂದೆ ನಾವು ಹೋದಾಗ ಆ ರೀತಿಯಾದ ಒಂದು ಭಯ. ದೇವರು ನಮ್ಮನ್ನು ನೋಡಿದ್ದಾರೆ, ನಮ್ಮನ್ನು ನಡೆಸ್ತಾ ಇದ್ದಾರೆ, ನನ್ನ ಶರೀರದಲ್ಲಿ ಒಂದೊಂದು ಅಂಗಗಳನ್ನು ಅವ್ರು ಅರಿತವರಾಗಿದ್ದಾರೆ, ಅವ್ರನ್ನು ನಾನು ಆರಾಧನೆ ಮಾಡ್ತೀನಿ ಅಂದ್ರೆ ಆ ಭಯ ಅದರಿಂದ ಹೋಗಿ ಅಂತ ಫಸ್ಟ್ ಬಂದು ಹೇಳ್ತಾರೆ. ಸೊ ಭವಿಷ್ಯಕ್ಕೆ ತಯಾರಾಗೋದು ದೇವರದಲ್ಲಿ ಭಯ. ಎರಡನೇ ಕಾರ್ಯ 16ನೇ ವಚನದಿಂದ 18ನೇ ವಚನ ಓದೋಣ. ಫಸ್ಟ್ 16-17 ಓದೋಣ. ಓದ್ತೀರಾ? ಬೋಧನೆಯನ್ನು ಕಟ್ಟಿಡು, ನನ್ನ ಶಿಷ್ಯರೊಳಗೆ ಉಪದೇಶವನ್ನು ಮುಚ್ಚಿ ಮುದ್ರಿಸು. 17 ಬ್ರದರ್. ಯಾಕೋಬನ ಮನೆತನದವರಿಗೆ ಮುಖವನ್ನು ಮರೆ ಮಾಡಿಕೊಂಡಿರುವ ಯೆಹೋವನಿಗಾಗಿ ನಾನು ಕಾದುಕೊಂಡು ಎದುರು ನೋಡುತ್ತಿರುವೆನು. ಕಾದುಕೊಂಡು ಎದುರು ನೋಡುತ್ತಿರುವೆನು. ಬೋಧನೆಯನ್ನು ಕಟ್ಟಿಡು, ನಿನ್ನ ಶಿಷ್ಯರೊಳಗೆ ಉಪದೇಶವನ್ನು ಮುಚ್ಚಿ ಮುದ್ರಿಸು. ಅಂದ್ರೆ ನೋಡಿ ಏನಂದ್ರೆ ದೇವ್ರ ವಾಕ್ಯ ಏನ್ ಹೇಳುತ್ತೆ, ಕ್ಲೀನ್ ಆಗಿ ದೇವರಲ್ಲಿ ಕಾದಿರೋದು ಅಂದ್ರೆ ಏನು? ನಾನು ಕಾದುಕೊಂಡು ಎದುರು ನೋಡುತ್ತಿರುವೆನು. ಸೊ ಅಂದ್ರೆ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ, ಅವ್ರು ಬಂದು ಬರ್ತಾ ಇದ್ದಾರೆ, ಸ್ಕೂಲಿಂದ ವಾಪಸ್ ಬರ್ತಾ ಇರ್ತಾರೆ, ಇನ್ನೇನ್ ಬರೋ ಟೈಮ್ ಆಯ್ತು, 4:15 ಆಯ್ತು ಅಂದ್ರೆ ಆ ತಾಯಿಗೆಲ್ಲ ಹೆಂಗಿರುತ್ತೆ, ಅಯ್ಯೋ ಬಾಗಲ್ ಹತ್ರ ಹೋಗ್ತಾರೆ, ಮಕ್ಳು ಬಂತಾರ, ನಡ್ಕೊಂಡ್ ಬರ್ತಾ ಇದಾರ, ಬಸ್ಸಲ್ಲಿ ಬರ್ತಾ ಇದಾರ, ಬಸ್ ಬಂತ, ಬಸ್ ಇಳಿತಾ ಇದಾರ, ಕಾಯ್ತಾ ಇರ್ತಾರೆ.
ಸೊ ಎದುರು ನೋಡ್ತಾನೆ ಇದ್ದಾರೆ ಯಾವಾಗ ನಡೆಯುತ್ತೆ ಇದನ್ನು. ಸೊ ಕಾದಿರೋದಂದ್ರೆ ಆ ರೀತಿಯಾದ ಕಾಯುವುದು ಬಗ್ಗೆ ಬೈಬಲ್ ಹೇಳ್ತಾ ಇಲ್ಲ. ತುಂಬಾ ಸತಿ ನಾವ್ ಅಂತಾರೆ ದೇವ್ರಿಗಾಗಿ ಕಾದಿರೋ ಅಂದ್ರೆ ಕಾಯ್ತಾ ಇರೋದು, ದೇವ್ರು ಯಾವಾಗ ಮಾಡ್ತಾರೆ. ಆ ರೀತಿ ಅಲ್ಲ. ದೇವ್ರಿಗಾಗಿ ಕಾಯೋದಂದ್ರೆ ನೀವು ಏನ್ ಹೇಳೋದು, ಹೋಟೆಲ್ಗೆ ಹೋಗಿರ್ತೀರ, ಹೋಟೆಲ್ಗೆ ಹೋದಾಗ ಅಲ್ಲಿ ವೆಯ್ಟರ್ ಬಂದಂತಾರೆ, ವೆಯ್ಟರ್ ಅಂತ ಒಬ್ರು ಇರ್ತಾನೆ. ವೆಯ್ಟರ್ ಅಂದ್ರೆ ಏನಂದ್ರೆ ವೆಯ್ಟ್ ಮಾಡೋನು. ವೆಯ್ಟ್ ಏನ್ ಮಾಡ್ತಾ ಇರ್ತಾನೆ, ನೀವು ಬಂದು ನಿಮ್ ಬಾಯಿಂದ ಏನ್ ಬರುತ್ತೆ ಅಂದ್ರೆ ಕಾಯ್ತಾ ಇರ್ತಾನೆ. ನೀವು ಹೇಳಿದ ತಕ್ಷಣ ಅದನ್ನ ಹಂಗೆ ಮಾಡ್ತಾನೆ. ಇವಾಗ ನೀವು ಇಡ್ಲಿ ಎರಡ್ ಪ್ಲೇಟ್ ಇಡ್ಲಿ ಅಂದಿದ ತಕ್ಷಣ ಅವ್ನು ಹೋಗ್ತಾನೆ ಒಳಗೆ ಇಡ್ಲಿ ತರಕ್ಕೆ. ಸೊ ಆ ರೀತಿಯಾಗಿ ಕಾಯೋದಂದ್ರೆ ಅದೇ. ಏನ್ ಹೇಳ್ತಾರೆ ದೇವ್ರ, ಏನ್ ಹೇಳ್ತಾರೆ, ದೇವರ ವಾಕ್ಯ ಏನ್ ಹೇಳುತ್ತೆ ಅದಕ್ಕಾಗಿ ಕಾದಿರೋದು. ಅದೇ ಬಂದು ಇಲ್ಲಿ ಹೇಳ್ತಾ ಇದೆ ವಾಕ್ಯ. ಅದೇ ಬಂದು ಇಲ್ಲಿ ಹೇಳ್ತಾ ಇದೆಯಲ್ಲ, ನನ್ನ ಬೋಧನೆಯನ್ನು ಕಟ್ಟಿಡು. ಸೊ ಅಂದ್ರೆ ದೇವ್ರ ವಾಕ್ಯ ಏನ್ ಹೇಳುತ್ತೋ ಅದಕ್ಕಾಗಿ ಕಾದಿರೋ. ಈ ಸನ್ನಿವೇಶದಲ್ಲಿ ದೇವ್ರೆ ನನ್ ಲೈಫಲ್ಲಿ ಈ ತರ ಆಗ್ತಾ ಇದೆ, ನಾನು ಇಷ್ಟನೇ ಕ್ಲಾಸ್ ಓದ್ತಾ ಇದ್ದೀನಿ, ನಾನು ಇದ್ ಮಾಡ್ತಾ ಇದ್ದೀನಿ, ನಾನು ಈ ಸನ್ನಿವೇಶಗಳು ನಡೀತಾ ಇದೆ, ದೇವ್ರೆ ನೀವೇನ್ ಹೇಳ್ತೀರಾ? ಯಾಕಂದ್ರೆ ಮನ್ಸು ಏನೇನೋ ಹೇಳ್ತಾ ಇರತ್ತೆ. ಒಂದ್ ಕಡೆ ನಮ್ಮ ಚಿಂತೆಗಳೇನೇನೋ ಹೇಳ್ತಾ ಇರತ್ತೆ, ನಮ್ಮ ಭಯ ಏನೇನೋ ಹೇಳ್ತಾ ಇರತ್ತೆ. ಭಯಕ್ಕೂ ಶಬ್ದ ಇದೆ, ಚಿಂತೆಗೂ ಶಬ್ದ ಇದೆ, ದೇವ್ರ ವಾಕ್ಯಕ್ಕೂ ಶಬ್ದ ಇದೆ. ಸೊ ದೇವ್ರ ವಾಕ್ಯ ಏನ್ ಹೇಳುತ್ತೆ ಅಂತ ನಾವು ಕಾದಿರೋದು. ದೇವ್ರೆ ಯಾವುದು ನನಗೆ ಈ ತರ ಆಗ್ತಾ ಇದೆ, ನನ್ನ ಲೈಫಲ್ಲಿ ಈ ತರ ಕಾರ್ಯಗಳು ನಡೀತಾ ಇದೆ ಅಂದ್ರೆ ನಿಮ್ ವಾಕ್ಯ ಏನ್ ಹೇಳ್ತಾ ಇದೆ ಇದ್ರ ಪ್ರಕಾರ ಅಷ್ಟೇ. ಅನೇಕ ಸಾರಿ ಬಂದು ನಮ್ಗೆ ಅದ್ರಲ್ಲಿ ಉತ್ತರ ಸಿಕ್ಕಿದೆ. ಕ್ರೈಸ್ತ ಮಕ್ಕಳಿಗೆ, ಕ್ರೈಸ್ತ ಜನರಿಗೆ ಉತ್ತರ ಸಿಗೋ ದೇವ್ರ ವಾಕ್ಯದಿಂದ. ನಾವು ಮೊನ್ನೆ ಒಂದು ಓದ್ತಾ ಇದ್ದೆ ಒಂದು ಪುಸ್ತಕದಲ್ಲಿ, ಒಂದು ಹಳೆಯ ಒಂದು ಪ್ರಸಂಗಿಯರು 200 ವರ್ಷಕ್ಕೆ ಮುಂಚೆ ಇದ್ರು. ಅವ್ರು ಏನ್ ಹೇಳ್ತಾ ಇದಾರೆ, 100 ಜನ ದೇವ್ರ ಹತ್ರ ಹೆಂಗ್ ಬಂದ್ರು ಅಂದ್ರೆ ದೇವರ ವಾಕ್ಯ ಬಂದು ಅವರ ಹೃದಯದಲ್ಲಿ ಕ್ರಿಯೆ ಮಾಡ್ತಂತೆ. ನಾನು ದೇವರ ವಾಕ್ಯದ ಬಗ್ಗೆ ಹೇಳೋದಕ್ಕಿಂತ ದೇವರ ವಾಕ್ಯ ಅವ್ರ ಹೃದಯದಲ್ಲಿ ತುಂಬಾ ಕ್ರಿಯೆ ಆಯ್ತು ಅಂತ ಹೇಳ್ತಾ ಇದ್ರು. ಸೊ ಅದರಿಂದ ಅಷ್ಟು ಬಲ ಉಳ್ಳದು. ಸೊ ನಾವು ಬಂದ್ಬಿಟ್ಟು ಏನೋ ಒಂದು ಸನ್ನಿವೇಶದಲ್ಲಿ ನಾವು ಇರ್ತೀವಿ, ಅದಕ್ಕೆ ದೇವರಲ್ಲಿ ಕಾದಿದ್ದು ಏನ್ ದೇವ್ರೇನ್ ಹೇಳ್ತಾ ಇದ್ದಾರೆ ಎಂಬುದಾಗಿ ಒಂದು ಇದು. ತಿರ್ಗಾ ನೆನ್ನೆ ಬಂದಿದ್ರಲ್ಲ ಆ ಗಂಡ ಹೆಂಡತಿ, ಅದೊಂದು ಸನ್ನಿವೇಶ ಹೇಳ್ತೀನಿ. ಅವ್ರು ಹೇಳ್ತಾ ಇದ್ರು, ಒಂದು ಜಾಗ ಇದೆ, ಒಂದ್ ಜಾಗ, ಚಿಕ್ಕ ಜಾಗ ತಗೊಂಡ್ವಿ, ಅದ್ರಲ್ಲಿ ಬಂದ್ಬಿಟ್ಟು ಈ ರೀತಿಯಾಗಿ ಪ್ರಾಬ್ಲಮ್ ಇದೆ ಅಂತ, ನಾವ್ ಈ ತರ ಮಾಡೋಣ ಅಂತಿದೀವಿ ಅಂತ ಹೇಳಿದ್ರು. ನಾನು ಒಂದೇ ಪ್ರಶ್ನೆ ಕೇಳಿದೆ, ಬ್ರದರ್ ಇದು ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ? ನಿಮ್ಗೆ ದೇವರಲ್ಲಿ ಕಾದಿ ನೀವು ಪ್ರೇಯರ್ ಮಾಡಿ ಡಿಸಿಷನ್ ತಗೊಂಡ್ರ ಗಂಡ ಹೆಂಡತಿಯಾಗಿ ಅಂತ ನಾನು ಕೇಳಿದೆ. ಯಾಕೆ ಅನೇಕ ಸಾರಿ ಬಂದ್ಬಿಟ್ಟು ಗಂಡ ಹಿಂಗ್ ಹೇಳ್ತಾ ಇದಾರೆ, ಹೆಂಡತಿ ಹಿಂಗ್ ಹೇಳ್ತಾ ಇದಾರೆ ಅಂತ ಇಬ್ರು ಯಾರ್ ರೈಟು ಯಾರ್ ರಾಂಗ್ ಅಂತ ಮಾತಾಡೋ ಚರ್ಚೆಗಳು ಜಾಸ್ತಿ ಆಗತ್ತೆ. ಇಲ್ಲ, ದೇವ್ರ ಏನ್ ಹೇಳ್ತಾ ಇದಾರೆ ಈ ಸನ್ನಿವೇಶದಲ್ಲಿ? ನಾವಿಬ್ರು ಒಂದೇ ಟೀಮ್, ಗಂಡ ಹೆಂಡತಿ ಅಂದ್ರೆ ಒಂದೇ ಟೀಮ್, ಅವ್ರು ಎದುರಿಗಳಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಏನ್ ಹೇಳುತ್ತಂದ್ರೆ ಇವರು ಇಬ್ರಲ್ಲ ಒಂದೇ ಶರೀರವಾಗಿದ್ದಾರೆ ಅಂತ ಮತ್ತಾಯ 19 ಇದೆ. ಸೊ ಒಂದೇ ಟೀಮ್ ಆಗಿರೋದ್ರಿಂದ ಅವರಲ್ಲಿ ಯಾರ್ ರೈಟು ರಾಂಗು ಬರೋದಿಲ್ಲ, ಯಾಕಂದ್ರೆ ಅವ್ರಿಬ್ರು ಒಂದೇ ಟೀಮ್ ಅಲ್ಲಿ ಇದ್ದಾರೆ. ಸೊ ಅದರಿಂದ ದೇವ್ರ ವಾಕ್ಯ ಏನ್ ಹೇಳುತ್ತೆ, ದೇವರಲ್ಲಿ ಕಾದಿದ್ದಾಗ ದೇವ್ರ ವಾಕ್ಯದ ಮೂಲಕ ಏನ್ ಹೇಳುತ್ತೆ, ದೇವ್ರು ಬಂದು ಇಲ್ಲ ಇನ್ನು ಕಾದಿರು, ಇನ್ನ ಸ್ವಲ್ಪ ದಿನ ವೆಯ್ಟ್ ಮಾಡು, ಇಲ್ಲಾಂದ್ರೆ ಇವಾಗ್ಲೇ ನೀವು ಅದನ್ನ ಜಾಗನ್ ಮಾರಿ, ಇಲ್ಲಾಂದ್ರೆ ಏನ್ ಮಾಡಿ ಅಂತ ದೇವ್ರು ಹೇಳ್ತಾರೆ, ನಡೆಸ್ತಾರೆ. ದೇವ್ರ ಆತ್ಮದಲ್ಲಿ ನಮ್ಗೊಂದು ಸಮಾಧಾನ ಕೊಡ್ತಾರೆ. ಸೊ ಆ ರೀತಿಯಾಗಿ ದೇವರಲ್ಲಿ ಕಾದಿರೋದು. ಸೊ ಭಯ ಬಂದಾಗ ಫಸ್ಟ್ ನಾವೇನ್ ನೋಡಿದ್ವಿ, ಭಯ ಬಂದಾಗ ಫಸ್ಟ್ ದೇವರಿಗೆ ಭಯ ಪಡೋದೇ ತುಂಬಾ ಮುಖ್ಯ. ಅವರ ಮುಂದೆ ಘನವಾಗಿ ಅವ್ರನ್ನ ಆರಾಧನೆ ಮಾಡೋದೇ ಮುಖ್ಯ. ಎರಡನೇದು ದೇವರ ಅಲ್ಲಿ ಕಾದಿರೋದಂದ್ರೆ ಯಾರೋ ಬರ್ತಾ ಇದಾರೆ, ಯಾವಾಗ ದೇವ್ರು ಮಾಡ್ತಾರೆ ಅಂತ ಕಾದಿರೋದಲ್ಲ. ದೇವ್ರು ಏನ್ ಹೇಳ್ತಾರೆ, ಅವ್ರ ಬಾಯಿಂದ ಏನ್ ಬರುತ್ತೆ, ಆ ವೈಟರ್ ಬಂದು ನಮ್ಮ ಬಾಯಿಂದ ಏನ್ ಬರುತ್ತೆ ಅಂತ ಮಾಡಿದ ತಕ್ಷಣ ಅವರೊಂದು ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಬಂದು ದೇವ್ರ ಬಾಯಿಂದ ಏನ್ ಬರ್ತಾ ಇದೆ, ದೇವ್ರ ವಾಕ್ಯದಿಂದ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಎರಡನೇದು. ಮೂರನೇ ಕಾರ್ಯ ಕೊನೆಯದಾಗಿ ಏನ್ ಮಾಡ್ತಾ ಇದ್ರಂತೆ, ಈ ಜನಗಳು ಕೆಲವೊಂದು ತಪ್ಪು ಮಾಡ್ತಾ ಇದ್ರಂತೆ. ಯಾರ ಹತ್ರ ಹೋಗ್ತಾ ಇದ್ರಂತೆ, ಈ ನಮ್ಮ ದೇಶದಲ್ಲಿ ಇವಾಗ ಹೋಗ್ತಾರೆ ನೋಡಿ. 19ನೇ ವಚನ ಓದಿ. 19ನೇ ವಚನ ಓದಿ. ಲೊಚಗುಟ್ಟುವ ಪಿಟಿ ಗುಟ್ಟುವ ಪ್ರೇತ ವಿಚಾರಕರನ್ನು ಬೇತಾಳಿಕರನ್ನು ಆಶ್ರಯಿಸಿರಿ ಎಂದು ಒಂದು ವೇಳೆ ನಿಮಗೆ ಹೇಳಾರು. ಜನರು ತಮ್ಮ ದೇವರನ್ನೇ ಆಶ್ರಯಿಸಬಾರದೋ? ಜೀವಿತರಿಗಾಗಿ ಸತ್ತವರಲ್ಲಿ ವಿಚಾರಿಸುವುದು ಯುಕ್ತವೋ? ಸಾಕು ಬ್ರದರ್. ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಬೇತಾಳಿಕರನ್ನು ಆಶ್ರಯಿಸಿ ಎಂದು ಅಂದ್ರೆ ಏನಂದ್ರೆ ಇದು ಹೇಳ್ತಾರಲ್ಲ, ಆಸ್ಟ್ರಾಲಜಿ, ಕೈ ನೋಡ್ಬಿಟ್ಟು ಜೋಷ್ಯ ಹೇಳೋದು, ಆಮೇಲೆ ಬರುವ ಫ್ಯೂಚರ್ ಬಗ್ಗೆ ಏನೇನೋ ಹೇಳ್ತಾ ಇರ್ತಾರೆ ನೋಡಿ. ಅದು ನನ್ ಕನ್ನಡದಲ್ಲಿ ಬರ್ತಾ ಇಲ್ಲ. ಅಂತವ್ರನ್ನ ಹೋಗಿ ವಿಚಾರಿಸೋದು, ನಾಳೆ ಏನಾಗತ್ತೆ, ನನ್ ಫ್ಯೂಚರ್ ಏನಾಗತ್ತೆ, ನನ್ನ ಕೈಯಲ್ಲಿ ನೋಡಿ ಹೆಂಗಿದೆ, ನನ್ನ ನಂಬರ್ ನ್ಯೂಮರಾಲಜಿ ನೋಡಿ, ನಾನು ಹುಟ್ಟಿದ ದಿನ ನೋಡಿ, ನನ್ನ ಜಾತಕ ನೋಡಿ ಹೇಳಿ ಅಂತೆಲ್ಲ ಹೋಗಿ ಹುಡ್ಕಕ್ ಸ್ಟಾರ್ಟ್ ಮಾಡ್ಬಿಟ್ರು ಜನ ಇಲ್ಲಿ ಏನೇನಾಗುತ್ತೆ ಅಂತ. ಯಾಕೆ ಭಯ ಬಂದಾಗ ಏನ್ ಮಾಡಕ್ಕೂ ರೆಡಿ ಇರ್ತಾರೆ. ಭಯ ಬಂದಾಗ ಯಾರೇನ್ ಹೇಳ್ತಾರೋ ಅದನ್ನ ಹೋಗಿ ಮಾಡಕ್ಕೆ ರೆಡಿ ಇರ್ತಾರೆ ಜನ. ಸೊ ಇವಾಗ ಅದೆಲ್ಲ ಮಾಡಕ್ಕೆ ಇಲ್ಲಿ ರೆಡಿ ಆಗ್ಬಿಟ್ರಂತೆ. ಅವಾಗ ಯೆಶಾಯ ಹೇಳ್ತಾ ಇದಾರೆ, ಇಲ್ಲಪ್ಪ ಬೇಡಪ್ಪ. 20ನೇ ವಚನ ಓದಿ ಬ್ರದರ್. 20ನೇ ವಚನದಲ್ಲಿ ಏನ್ ಹೇಳುತ್ತೆ? ದೇವರ ಉಪದೇಶವನ್ನು, ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ. ಸಾಕು. ಸೊ ಎಂದಿಗೂ ಬೆಳಗಾಗುವುದಿಲ್ಲ ಅಂದ್ರೆ ಅವ್ರು ಹೇಳ್ತಾ ಇದಾರೆ, ನಿನ್ ಲೈಫಲ್ಲಿ ಬೆಳಕು ಬೇಕಂದ್ರೆ, ಕತ್ತಲೆಯಿಂದ ಬಿಡುಗಡೆ ಬೇಕಂದ್ರೆ
ನಿನ್ ಮನ್ಸಲ್ಲಿ ಕತ್ತಲೆ ಇರ್ಬೋದು, ಹೃದಯದಲ್ಲಿ ಕತ್ತಲೆ ಇರ್ಬೋದು, ಅದರಿಂದ ನಮ್ಗೆ ಬಿಡುಗಡೆ ಬೇಕಂದ್ರೆ ದೇವರ ಉಪದೇಶವನ್ನು, ದೇವರ ಬೋಧನೆಯನ್ನು ವಿಚಾರಿಸ್ರಿ ಎಂಬುದಾಗಿ ಹೇಳ್ತಾರೆ. ಸೊ ನನಗೆ ಬೆಳಕು ಬೇಕಂದ್ರೆ ದೇವರ ವಾಕ್ಯವನ್ನು, ದೇವರ ಬೆಳಕನ್ನು ನಾನು ವಿಚಾರಿಸಿ ನಾನು ತಯಾರಿ ಆಗೋದು. ತುಂಬಾ ಸ್ಪಷ್ಟವಾಗಿದೆ. ಅಲ್ಲಿ ಇಲ್ಲಿ ಹೋಗಿ ನೀವು ವಿಚಾರಿಸಬೇಡಿ, ಜನರನ್ನ ವಿಚಾರಿಸಬೇಡಿ, ಜನರನ್ನ ಕೇಳಬೇಡಿ. ಎರಡನೇದು, ಸುಮ್ನೆ ಇಲ್ಲಿ ಆಸ್ಟ್ರಾಲಜಿ ಅಂತಾರಲ್ಲ, ಅದು ಬಂದು ಏನಾಗ್ತಾರೆ ಬದ್ರ, ಅಸ್ಟ್ರಾಲಜಿಗೆ ಏನಂತಾರೆ ಬದ್ರ, ಕೈಯಲ್ಲಿ ನೋಡ್ಬಿಟ್ಟು ಜೋಶ್ಯ ಹೇಳ್ತಾರಲ್ಲ, ಜ್ಯೋತಿಷ್ಯರ ಹತ್ರ ಹೋಗ್ಬೇಡಿ, ದೇವ್ರ ವಾಕ್ಯಕ್ಕೆ ಹೋಗಿ. ದೇವ್ರ ಅವಾಗ ಬೆಳಕು ಬರುತ್ತೆ ನಮ್ಮ ಲೈಫಲ್ಲಿ. ಒಂದ್ ವೇಳೆ ನಮ್ಮ ಹೃದಯದಲ್ಲಿ ಏನಾದ್ರು ಒಂದು ಪೀಡಿತ ಇರ್ಬೋದು, ನಮ್ಮನ್ನ ಇವತ್ತು ಫ್ಯೂಚರ್ ಬಗ್ಗೆ ಏನೋ ಪೀಡಿತ ಇರ್ಬೋದು, ಏನಾಗುತ್ತೋ, ನಮ್ಮ ಮಕ್ಳು ಹೆಂಗಿರ್ತಾವೆ, ಏನಾಗ್ತಾರೋ ಅಂತ. ಬಟ್ ಏನು ಭಯ ಪಡಬೇಡಿ. ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳುತ್ತೆ, ಆ ದಿನದಲ್ಲಿ ಬಂದು ಆ ದೇಶನೇ ಬಂದು ನಾಶ ಆಗೋಗುತ್ತೆ ಅಂತ ಇತ್ತು. ಆ ಟೈಮಲ್ಲೆಲ್ಲ ಫೋನ್ ಇಲ್ಲ, ಏನು ಇಲ್ಲ, ಜನ ಏನ್ ಹೇಳ್ತಾರೋ ಅದನ್ನೇ ಬಂದು ಹರಡತ್ತೆ ವಾಕ್ಯ. ಬಟ್ ಆ ಟೈಮಲ್ಲೂ ಕೂಡ ದೇವ್ರು ಏನ್ ಹೇಳ್ತಾರೆ, ಆ ದೇಶದಲ್ಲಿ 5,000 ವರ್ಷಕ್ಕೆ ಮುಂಚೆ ಇದ್ದ ದೇವರು, ಅದೇ ದೇವರು ಇವತ್ತು ನಮ್ ಜೊತೆ ಇದ್ದಾರೆ. ಅದೇ ಪರಿಶುದ್ಧಾತ್ಮನ ನಮ್ಮನ್ನು ತುಂಬಿಸ್ತಾರೆ. ಇದ್ರ ಮಧ್ಯದಲ್ಲಿ ಧೈರ್ಯವಾಗಿದ್ದದ್ದು ಯಾರು? ಯೆಶಾಯ ಪ್ರವಾದಿ ಮಾತ್ರನೇ. ಯಾಕೆ ಅವ್ರು ಧೈರ್ಯವಾಗಿದ್ರು? ಯಾಕಂದ್ರೆ ಅವ್ರು ಬಂದು ದೇವರಿಗೆ ಭಯ ಪಡ್ತಾ ಇದ್ರು. ಯೆಶಾಯ ಪ್ರವಾದಿ ಅವ್ರು ಬಂದು ದೇವರಿಗೆ ಕಾದಿದ್ರು, ದೇವ್ರ ವಾಕ್ಯ ಏನ್ ಹೇಳುತ್ತೋ ಅದನ್ನ ನಿಂತ್ಕೊಂಡು ಹೋಗಿ ಹೇಳಿದ್ರು. ಆಮೇಲೆ ಮೂರನೇದಾಗಿ ಅವ್ರು ದೇವ್ರ ಬೆಳಕಲ್ಲಿ ನಡೀತಾ ಇದ್ರು. ಯಾಕಂದ್ರೆ ದೇವ್ರ ವಾಕ್ಯನೇ ನಮ್ಗೆ ದೇವ್ರ ಬೆಳಕು. ಸೊ ಈ 3 ಕಾರ್ಯ ಮಾಡಿದಾಗ ನಮ್ಗಿರೋ ಭಯ ಎಲ್ಲೋಯ್ತು ಅಂತಾನೆ ನಮ್ಗೆ ಗೊತ್ತಿರೋದು. ಸೊ ದೇವ್ರು ಬಂದು ಅದನ್ನ ಆ ರೀತಿಯಾದ ಕಾರ್ಯಗಳನ್ನು ನಮ್ಗೆ ಕೊಡ್ತಾರೆ. ಅವಾಗ ನಮ್ಗೆ ವಿಶ್ವಾಸ ಜಾಸ್ತಿ ಆಗುತ್ತೆ. ಅವಾಗ ನಮ್ ಭಯ ಎಲ್ಲೋಯ್ತು ಅಂತಾನೆ ಗೊತ್ತಿರಲ್ಲ. ಒಂದ್ ವೇಳೆ, ಯಾಕಂದ್ರೆ ಭಯ ಇರುತ್ತೆ, ಭಯಕ್ಕಿಂತ ಮೇಲಾಗಿ ದೇವ್ರ ಮೇಲೆ ವಿಶ್ವಾಸ ಬೆಳೆದ್ಬಿಟ್ಟಿರುತ್ತೆ. ಮೊದ್ಲು ಏನಾಗ್ತಿತ್ತು, ಭಯ ದೊಡ್ಡದಾಗಿರ್ತಿತ್ತು, ವಿಶ್ವಾಸ ಕಮ್ಮಿ ಇರ್ತಿತ್ತು. ಇವಾಗ ವಿಶ್ವಾಸ ದೇವ್ರು ಜಾಸ್ತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ತರ ವಾಕ್ಯಗಳನ್ನ ಓದಿದಾಗ ದೇವ್ರು ನಮಗೆ ನಮ್ಮ ಬಲಪಡಿಸ್ತಾರೆ, ಪರಿಶುದ್ಧಾತ್ಮನ ನಮ್ಮನ್ನ ತುಂಬಿಸ್ತಾರೆ. ಸೊ ಅದರಿಂದ ನಾವು ಇದ್ ಮಾಡೋಣ. ಒಂದೇ ಒಂದು ವಾಕ್ಯ ಮಾತ್ರ ನಾನು ಹೇಳ್ಬಿಟ್ಟು ನಾನು ಹೋಗ್ಬಿಡ್ತೀನಿ. ನನಗೆ ಇವಾಗ ಸಡನ್ ಆಗಿ ಬಂತದ್ದು 30ನೇ ಅಧ್ಯಾಯ, ಯೆಶಾಯ 30ನೇ ಅಧ್ಯಾಯ ಬ್ರದರ್, 15ನೇ ವಚನ ಓದಿ ಬ್ರದರ್. 15 ಆಗತ್ತೆ. ಇಸ್ರಾಯೇಲರ ಸದಮಲ ಸ್ವಾಮಿಯಾಗಿರುವ ಕರ್ತನಾದ ಯೆಹೋವನು, ನೀವು ತಿರುಗಿಕೊಂಡು ಸುಮ್ಮನಿದ್ದರೆ ನಿಮಗೆ ರಕ್ಷಣೆಯಾಗುವುದು, ಶಾಂತರಾಗಿ ಭರವಸದಿಂದಿರುವುದೇ ನಿಮಗೆ ಬಲ ಎಂದು ಹೇಳಿದ್ದರೂ ನೀವು ಒಪ್ಪಿಕೊಂಡಿಲ್ಲ. ಶಾಂತರಾಗಿದ್ದು ಭರವಸೆಯಿಂದ ಇರುವುದೇ ನಿಮಗೆ ಬಲ. ಇದೇ ದೇವ್ರ ವಾಕ್ಯ ನಮ್ಗೆ ಹೇಳುತ್ತೆ. ಸೊ ಶಾಂತರಾಗಿದ್ದು ನಾವು ದೇವರ ಇದರಲ್ಲಿ ನಾವು ಭರವಸೆ ಆಗೋಣ. ದೇವ್ರು ನಮ್ಮನ್ನ ಬಿಡಿಸ್ತಾರೆ, ದೇವರು ನಮಗೆ ಸಮಾಧಾನ ಕೊಡ್ತಾರೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆ, ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ವಾಕ್ಯದ ಮೂಲಕ ನಮ್ಮ ಫ್ಯೂಚರ್ ಕುರಿತ ಕಾರ್ಯಗಳನ್ನು ನೀವು ಮಾತಾಡಿದ್ರೆ ಅದಕ್ಕಾಗಿ ಸ್ತೋತ್ರ. ದೇವರೇ, ನಾಳೆ ಏನಾಗುತ್ತೋ, ನಮ್ಮ ಫ್ಯಾಮಿಲಿಗೆ ಏನಾಗುತ್ತೋ, ನಮ್ಮ ಜೀವನಕ್ಕೆ ಏನಾಗುತ್ತೋ ಎಂಬುದಾಗಿ ಎಲ್ಲರಿಗೂ ಭಯ ಇದೆ ಅಪ್ಪ. ದೇವರೇ, ಅದನ್ನು ದೇವರೇ ನಿಮ್ಮ ಕೈಲಿ ಒಪ್ಪಿಸ್ಕೊಡ್ತೇವೆ. ದೇವ್ರು ನೀವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ, ನಿಮಗೆ ಭಯಪಟ್ಟು ದೇವರೇ ನಿಮಗಾಗಿ ಕಾದಿದ್ದು, ದೇವರೇ ನಿಮ್ಮ ವಾಕ್ಯಕ್ಕೆ ಕಾದಿದ್ದು, ನಾವು ಇರುವ ಜೀವನ ಇದ್ದಾಗ ದೇವರೇ ನಮ್ಗೆ ಅದರಲ್ಲಿ ಬಲ ಉಂಟು ಎಂಬುದಾಗಿ ಹೇಳಿದ್ದೀರಾ. ದೇವರ ಆ ಬಲವನ್ನು ನಮಗೆ ಕೊಡಿ. ದೇವ್ರನ್ನ ಭಯವೆಲ್ಲ ನಿಮ್ಮ ಕೈಲಿ ಒಪ್ಪಿಸ್ಕೊಡ್ತೇವೆ. ನಮ್ಮ ಭವಿಷ್ಯವನ್ನು ನಿಮ್ಮ ಕೈಲಿ ಒಪ್ಪಿಸ್ಕೊಡ್ತೇವೆ. ನಾಳೆ ಏನಾಗತ್ತೆ ಅಂತ ನಿಮಗೆ ಮಾತ್ರ ಗೊತ್ತಿದೆ ದೇವರೇ. ಆದ್ರಿಂದ ನಾಳೆ ಬಗ್ಗೆ ಗೊತ್ತಿರುವ, ನಾಳೆಯನ್ನು ದೇವರೇ ಸೃಷ್ಟಿ ಮಾಡುವ ದೇವರ ಕೈಯಲ್ಲಿ ನಮ್ಮ ಜೀವನವನ್ನು ಕೊಡ್ತೀವಿ. ನೀವು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೀವಿ. ಒಬ್ಬೊಬ್ಬರನ್ನು ಈ ದಿನದಲ್ಲಿ ನಿಮ್ಮ ಆತ್ಮದಿಂದ ತುಂಬಿಸಿ ನಮ್ಮನ್ನು ದೇವರೇ ಬಲಪಡಿಸಿ, ನಿಮಗಾಗಿ ನಾವು ಜೀವಿಸೋದಕ್ಕೆ ಒಂದು ಶಕ್ತಿಯನ್ನು ಕೊಡಿ, ಒಂದು ಹೊಸ ಅಪೇಕ್ಷವನ್ನು ಕೊಡಿ. ಆಶೀರ್ವದಿಸಿ ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ. ಆಮೆನ್.